ನಳಿನಿ ದಾನೇಶ್ ಕುಕ್ಕಿಂಗ್ ಚಾನಲ್ಗೆ ಸ್ವಾಗತ. ಎಲ್ಲರಿಗೂ ನಮಸ್ಕಾರ. ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಎಂದು ತಿಳಿದಿದ್ದೇನೆ. ಮರೆಯದೆ ಸಬ್ಸ್ಕ್ರೈಬ್, ಲೈಕ್, ಶೇರ್ ಆ್ಯಂಡ್ ಕಮೆಂಟ್ ಮಾಡಿ. ಬೆಲ್ ಬಟನ್ ಪ್ರೆಸ್ ಮಾಡಿ. ಈ ಹಳಸಂದಿಕಾಯಿಯನ್ನು ನಾನು ಅರ್ಧ kg ಇಲ್ಲಿ ತಗೊಂಡಿದ್ದೀನಿ. ಇದರಿಂದ ಸಪ್ಪೆಸರು ಸಾಂಬಾರು ಮಾಡ್ತೀನಿ. ಹಳಸಂದಿಕಾಯಿಯನ್ನು ನಾನು ಈ ಥರ ಸುಳ್ಕೋತೀನಿ ಸಾಂಬಾರು ಮಾಡೋದಕ್ಕೆ. ಕಾಳೆಲ್ಲ ಬಿಡಿಸ್ಕೋತೀನಿ. ಎಲ್ಲ ಕಾಳನ್ನು ನನಗೆ ಬಿಡಿಸ್ಕೊಂಡು ಸಾಂಬಾರು ಮಾಡ್ತೀನಿ. ಸಪ್ಪೆಸರು ಸಾಂಬಾರು ಅದು ಅನ್ನ ಮುದ್ದೆಗೆ ಎಲ್ಲದಕ್ಕೂ ತುಂಬಾ ಚೆನ್ನಾಗಿರುತ್ತೆ. ಹಸಿ ಹಳಸಂದಿ ಕಾಳು ತೊಗೊಂಡಿದ್ದೀನಿ, ಅರ್ಧ kg ಸುಲಿದಿಟ್ಕೊಂಡಿದ್ದೀನಿ ಕಾಳು. ಅದರಿಂದ ಸಪ್ಪೆಸರು ಸಾಂಬಾರು ಮಾಡೋದಕ್ಕೆ ಅದನ್ನ ಈಗ ಕುಕ್ಕರ್ಗೆ ಹಾಕ್ಕೊಳ್ತೀನಿ. ಕುಕ್ಕರ್ಗೆ ಹಾಕ್ಕೊಳ್ತಾ ಇದ್ದೀನಿ. ಅದಕ್ಕೆ 2 ಕಟ್ಟು ದಂಟಿನ ಸೊಪ್ಪು, ಸಿಲ್ಕರ್ವೆ ಸೊಪ್ಪು ಒಂದೊಂದು ಕಟ್ಟು ತೊಗೊಂಡಿದ್ದೀನಿ. ತೊಳೆದು ಸಣ್ಣದಾಗಿ ಹೆಚ್ಚಿಟ್ಕೊಂಡಿದ್ದೀನಿ. ಇದನ್ನು ಸಪ್ಪೆಸರು ಸಾಂಬಾರು ಮಾಡೋದಕ್ಕೆ ಕುಕ್ಕರ್ಗೆ ಹಾಕ್ತೀನಿ. ಕಾಳು ಹಾಕಿದ್ದೀನಿ. ಈಗ ಸೊಪ್ಪು ಹಾಕ್ಕೋತೀನಿ ಸಾಂಬಾರಿಗೆ. ಕುಕ್ಕರ್ಗೆ ಸೊಪ್ಪು ಹಾಕ್ತಾಯಿದ್ದೀನಿ, ಸಣ್ಣದಾಗಿ ಹೆಚ್ಚಿಟ್ಕೊಂಡಿರೋ ಸೊಪ್ಪು. ಸಾಂಬಾರಿಗೆ ಇಡ್ತಾಯಿದ್ದೀನಿ. ಸಪ್ಪೆಸರು ಸಾಂಬಾರಿಗೆ ಅದಕ್ಕೆ ಒಂದು ಬೌಲು ನೀರು ಹಾಕ್ಕೊಳ್ತಾ ಇದ್ದೀನಿ. ಅದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊಳ್ತೀನಿ. ಈಗ ಕುಕ್ಕರ್ ಮುಚ್ಚಿ ಗ್ಯಾಸ್ ಮೇಲೆ ಇಡ್ತೀನಿ, ಸ್ಟವ್ ಹಚ್ಚಿ. ಸಪ್ಪೆಸರು ಸಾಂಬಾರಿಗೆ ನಾನು ಕುಕ್ಕರ್ ಕೂಗಿಸ್ಕೊಂಡಿದ್ದೀನಿ 2 ಸಲ, 2 ವಿಜಿಲ್ ಹಾಕ್ಸ್ಕೊಂಡಿದ್ದೀನಿ. ಕುಕ್ಕರ್ ತಣ್ಣಗಾದ್ಮೇಲೆ ಅದನ್ನು ಸೊಪ್ಪನ್ನ ತೆಗೆದು ಬಸ್ಕೊಂಡಿದ್ದೀನಿ, ಬಸಿಯಕ್ಕೆ ಹಾಕಿದ್ದೀನಿ. ಈ ಸೊಪ್ಪನ್ನ ಆಮೇಲೆ ಒಗ್ಗರಣೆ ಮಾಡ್ಕೊಳ್ಳೋದು. ಈಗ ಸಪ್ಪೆಸರು ಸಾಂಬಾರಿಗೆ ಒಂದು ಸ್ವಲ್ಪ ಹುಣಸೆಹಣ್ಣು ನೆನೆ ಹಾಕಿದ್ದೀನಿ. ಇದನ್ನು ರಸ ತೆಕ್ಕೊಳ್ತೀನಿ. ಅದಕ್ಕೆ ರುಬ್ಬೋದಕ್ಕೆ ಒಂದು ಸ್ವಲ್ಪ ಕಾಳು ಆರು ತೆಗೆದಿದ್ದೀನಿ. ಅದಕ್ಕೆ ಒಂದು ಸ್ವಲ್ಪ ಕೊತ್ತಂಬರಿ ಸೊಪ್ಪು, 1 ಸ್ಪೂನ್ ಜೀರಿಗೆ, 2 ಬೆಳ್ಳುಳ್ಳಿ ಗಡ್ಡೆ ಬಿಡಿಸಿ ಇಟ್ಕೊಂಡಿದ್ದೀನಿ. ಖಾರಕ್ಕೆ ತಕ್ಕಷ್ಟು 5 ಮೆಣಸಿನ್ಕಾಯಿನ ನಾನು ಹುರಿದು ಇಟ್ಕೊಂಡಿದ್ದೀನಿ. ಇದನ್ನೆಲ್ಲ ಮಿಕ್ಸಿ ಮಾಡೋದಕ್ಕೆ ಸಪ್ಪೆಸರು ಸಾಂಬಾರಿಗೆ. ಈಗ ಈ ಕಾಳಿಗೆ ಒಗ್ಗರಣೆ ಮಾಡೋದಕ್ಕೆ 2 ಮೀಡಿಯಮ್ ಸೈಜ್ ಈರುಳ್ಳಿನ ಸಣ್ಣದಾಗಿ ಹೆಚ್ಚಿಟ್ಕೊಂಡಿದ್ದೀನಿ. 2 ಮೆಣಸಿನ್ಕಾಯಿನ ನಾನು ಹಚ್ಚಿಟ್ಕೊಂಡಿದ್ದೀನಿ. ಈ ಬೆಳ್ಳುಳ್ಳಿನ, ಈ ಕರಿಬೇವು, ಇದನ್ನೆಲ್ಲ ಈಗ ಒಗ್ಗರಣೆ ಮಾಡ್ತೀನಿ ಪಲ್ಯಕ್ಕೆ, ಸಪ್ಪೆಸರು ಸಾಂಬಾರಿಗೆ. ಸಪ್ಪೆಸರು ಸಾಂಬಾರಿಗೆ ನಾನು ರುಬ್ಬೋದಕ್ಕೆ ಮಿಕ್ಸಿ ಜಾರ್ ತೊಗೊಂಡಿದ್ದೀನಿ. ಅದಕ್ಕೆ ಒಂದು ಸ್ವಲ್ಪ ಜೀರಿಗೆ ಹಾಕಿದ್ದೀನಿ, 1 ಸ್ಪೂನು. ಈಗ ಕೊತ್ತಂಬರಿ ಸೊಪ್ಪು ಹಾಕ್ಕೊಳ್ತಾ ಇದ್ದೀನಿ. ಈಗ ಬೆಳ್ಳುಳ್ಳಿ, ಸುಲಿದಿಟ್ಕೊಂಡಿರೋ ಬೆಳ್ಳುಳ್ಳಿ ಎಷ್ಟು ಹಾಕ್ಕೊತಾ ಇದ್ದೀನಿ. ಅದಕ್ಕೆ 5 ಹುರಿದಿಟ್ಕೊಂಡಿರೋವಂತಹ ಹಸಿಮೆಣಸಿನ್ಕಾಯಿ ಹಾಕ್ಕೊಳ್ತೀನಿ. ಕಾಳು ಹಾಕ್ಕೊತೀನಿ, ಬೇಯಿಸಿಟ್ಕೊಂಡಿರೋವಂಥ ಹಸಿ ಕಾಳು, ಹಳಸಂದೆ ಕಾಳು. ರುಬ್ಬೋದಕ್ಕೆ ಇದೆಲ್ಲ ಈಗ ಮಿಕ್ಸಿ ಮಾಡ್ತೀನಿ. ಮಿಕ್ಸಿ ಮಾಡ್ಕೊಂಡಿದ್ದಾಗಿದೆ. ಇದನ್ನು ಫುಲ್ಲು ನುಣ್ಣಗೆ ಮಾಡಬೇಕು ಅಂತ ಏನಿಲ್ಲ, ಸ್ವಲ್ಪ ತರ್ತರಿಯಾಗಿದ್ರೇ ಇರಬೇಕು ಈ ಸಾಂಬಾರಿಗೆ. ಚೆನ್ನಾಗಿ ಈ ಥರ ಮಿಕ್ಸಿ ಆದರೆ ಸಾಕು. ಈಗ ರುಬ್ಬಿರೋ ಮಸಾಲೆನ ನಾನು ಬಸ್ಕೊಂಡಿರೋ ನೀರಿನಲ್ಲಿ ಹಾಕ್ಕೊಳ್ತಾ ಇದ್ದೀನಿ. ಸಾಂಬಾರು ಬಸ್ಕೊಂಡಿರೋ ಕಟ್ಟಿನ ನೀರಿನಲ್ಲಿ ಮಸಾಲೆ ಎಲ್ಲ ಹಾಕ್ಕೊಂಡು ಮಿಕ್ಸ್ ಮಾಡ್ತೀನಿ. ಮಿಕ್ಸ್ ಮಾಡಿ 5 ನಿಮಿಷ ಕಾಯಿಸಿದ್ರೆ ಆಯ್ತು. ಇದು ಅಷ್ಟೇ. ಸಪ್ಪೆಸರು ಸಾಂಬಾರನ್ನು ಕಾಯೋದಕ್ಕೆ ಇಟ್ಟಿದ್ದೀನಿ. ಕೂಡಿಸಿ ಮಸಾಲೆ ರುಬ್ಬಿದ್ದೆಲ್ಲ ಹಾಕಿ ಇದನ್ನ ಜಾಸ್ತಿ ಕಾಯಿಸೋಂಗಿಲ್ಲ, ಸ್ವಲ್ಪ ಬಿಸಿ ಆದರೆ ಆಫ್ ಮಾಡ್ಕೋಬೇಕು ಸ್ಟವ್ವು. ಮತ್ತು ಕಾಳು ಸೊಪ್ಪನ್ನು ಒಗ್ಗರಣೆ ಮಾಡೋದಕ್ಕೆ ಇಟ್ಟಿದ್ದೀನಿ. ಬಾಣಲೆ ಇಟ್ಟು ಎಣ್ಣೆ ಹಾಕಿದ್ದೀನಿ. ಈಗ ಸಾಸಿವೆ ಹಾಕ್ತೀನಿ. ಒಗ್ಗರಣೆಗೆ 1 ಸ್ಪೂನ್ ಸಾಸಿವೆ, ಸ್ವಲ್ಪ ಕರಿಬೇವು. ಈಗ ಸಾಸಿವೆ ಸಿಡಿತಾ ಇದೆ. ಈಗ ಕರಿಬೇವು ಹಾಕ್ಕೋತೀನಿ. ಬೆಳ್ಳುಳ್ಳಿ ಹಾಕ್ತೀನಿ. ಈಗ 7 ಬೆಳ್ಳುಳ್ಳಿ ಹೆಚ್ಚು ಬಿಡಿಸಿಟ್ಕೊಂಡಿರೋದು ಇದಾಗಿದೆ. ಅದಕ್ಕೆ 2 ಗೆಡ್ಡೆ ಈರುಳ್ಳಿ ಹೆಚ್ಚಿಟ್ಕೊಂಡಿರೋದು ಮೀಡಿಯಮ್ ಸೈಜು, 4 ಹಸಿಮೆಣಸಿನ್ಕಾಯಿನ ಹೆಚ್ಚಿಟ್ಕೊಂಡಿರೋದು ಕೆಂಪುದು, ಅದನ್ನ ಹಾಕ್ತಾಯಿದ್ದೀನಿ ಒಗ್ಗರಣೆಗೆ. ಕಾಳಿಗೆ ಇದಾಗಬೇಕು. 2-3 ನಿಮಿಷ ಆಗುತ್ತೆ ಇದು ಈರುಳ್ಳಿ ಬೇಯೋದಕ್ಕೆ.
ಸಪ್ಪೆಸರು ಸಾಂಬಾರು ಸ್ಟವ್ ಆಫ್ ಮಾಡ್ಕೊಂಡಿದ್ದೀನಿ. ಈ ಥರ ಬಿಸಿ ಆದರೆ ಸಾಕಿದು. ಸಪ್ಪೆಸರು ಸಾಂಬಾರಿಗೆ ನಾವು ಈಗೇನು ಉಪ್ಪು ಹಾಕೋದು ಬೇಕಾಗಲ್ಲ. ಕಾಳುನು ಸೊಪ್ಪು ಬೇಯಕ್ಕೆ ಇಟ್ಟಿರ್ತೀವಲ್ಲ, ಆಗಲೇ ಹಾಕಿರ್ತೀವಲ್ಲ, ಅಷ್ಟೇ ಸಾಕಾಗತ್ತೆ. ಈಗೇನು ಹಾಕೋದು ಬೇಕಾಗಲ್ಲ. ಇದು ಈರುಳ್ಳಿ ಒಗ್ಗರಣೆ ಆಗಿದೆ. ಇದಕ್ಕೆ ನಾನು ಸೊಪ್ಪು ಕಾಳು ಬೇಯಿಸಿಟ್ಕೊಂಡಿರೋದನ್ನು ಹಾಕ್ತಾಯಿದ್ದೀನಿ. ಇದಕ್ಕೆ ಉಪ್ಪು ಈಗ ಬೇಕಾಗೋದಿಲ್ಲ, ನಾವು ಬೇಯವಾಗಲೇ ಹಾಕಿರ್ತೀವಲ್ಲ, ಹಾಗಾಗಿ ಇದಕ್ಕೇನು ಬೇಕಾಗೋದಿಲ್ಲ. ಇದನ್ನು ಮಿಕ್ಸ್ ಮಾಡ್ತೀನಿ. ಹೀಗೆ ಕಾಳು ಮಿಕ್ಸ್ ಮಾಡಿದ್ದಾಗಿದೆ. ಈಗ ಒಗ್ಗರಣೆ ಎಲ್ಲನೂ ಇಷ್ಟಾದರೆ ಆಯಿತು. ಈಗ ಕಾಳಿನ ಪಲ್ಯ ರೆಡಿ ಆಯಿತು. ಸಪ್ಪೆಸರು ಸಾಂಬಾರಿಗೆ ನಾನು ಮುದ್ದೆ ಮತ್ತು ಅನ್ನ ಮಾಡಿದ್ದೀನಿ, ಮಜ್ಜಿಗೆನೂ ಇದೆ. ಈ ಥರ ನೀವು ಸಪ್ಪೆಸರು ಮುದ್ದೆ ಅನ್ನ ಎಲ್ಲ ಮಾಡ್ಕೊಳ್ಳಿ, ತುಂಬ ಚೆನ್ನಾಗಿರುತ್ತೆ. ಇದಕ್ಕೆ ಹಸಿ ಅಲಸಂದಿ ಕಾಳು ಹಾಕಿದ್ದೀನಿ ನಾನಿಲ್ಲಿ. ಇವು ಹಸಿ ಅಲಸಂದಿ ಕಾಳಿಲ್ಲ ಅಂದರೆ ಒಣ ಅಲಸಂದಿ ಕಾಳು ಯಾವ ಕಾಳಾದರೂ ಹಾಕಿ ಸೊಪ್ಪು ಹಾಕಿ ಈ ಬೇಸಿಗೆನಲ್ಲಿ ಈ ಥರ ಸಾಂಬಾರು ಮಾಡೋದ್ರಿಂದ ದೇಹಕ್ಕೆ ತಂಪು. ಈ ಥರ ಸಾಂಬಾರನ್ನು ಮಾಡಿ ನೀವು ಒಂದ್ಸಲ ಹೇಗಿದೆ ಎಂದು ಕಮೆಂಟ್ ಮಾಡಿ ತಿಳಿಸಿ. ನೋಡಿದ್ದಕ್ಕೆ ಧನ್ಯವಾದಗಳು. ಮರೆಯದೆ ಸಬ್ಸ್ಕ್ರೈಬ್, ಲೈಕ್, ಶೇರ್ ಆ್ಯಂಡ್ ಕಮೆಂಟ್ ಮಾಡಿ, ಬೆಲ್ ಬಟನ್ ಪ್ರೆಸ್ ಮಾಡಿ. ಎಲ್ಲ ವಿಡಿಯೋಗಳು ಬರುತ್ತೆ ಆಗ.